ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿದೆ. ಕಳೆದ ಗುರುವಾರವೇ ನೋಟಿಸ್ ನೀಡಲಾಗಿದೆ. ಸಮಯ ವಿಸ್ತರಿಸುವಂತೆ ಭೈರತಿ ಸುರೇಶ್ ಮನವಿ ಮಾಡಿದ್ದಾರೆ. ಮಗನ ಮದುವೆ ಹಿನ್ನೆಲೆ ವಿಚಾರಣೆಯ ದಿನಾಂಕ ಮುಂದೂಡಿ ಇಡಿ ಬಳಿ ಸಚಿವ ಭೈರತಿ ಸುರೇಶ್ ಮನವಿ ಮಾಡಿದ್ದಾರೆ. ಕಳೆದ ಗುರುವಾರ ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿಯಿಂದ ನೋಟಿಸ್ ಬಂದಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ. ವಿಚಾರಣಾ ದಿನಾಂಕ ಇವತ್ತಿಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಬೇಕಿತ್ತು ಭೈರತಿ ಸುರೇಶ್ ಅವರು. ಈಗ ಇಡಿ ಬಳಿ ಸಚಿವ ಭೈರತಿ ಸುರೇಶ್ ಮನವಿ ಮಾಡಿದ್ದಾರೆ, ದಿನಾಂಕವನ್ನ ಮುಂದೂಡಿ ಅಂತ. ಫೆಬ್ರವರಿ 6ರಿಂದ 9ರವರೆಗೆ ಮಗನ ಮದುವೆ ಇದೆ. ಈ ಬಗ್ಗೆ ಶುಕ್ರವಾರವೇ ಮನವಿ ಸಲ್ಲಿಸಿದ್ದಾರಂತೆ ಭೈರತಿ ಸುರೇಶ್. ದಿನಾಂಕ ವಿಸ್ತರಿಸಿ ಅಂತ ಇಡಿ ಬಳಿ ಮನವಿ ಸಲ್ಲಿಸಿದ್ದಾರೆ ಸಚಿವ ಭೈರತಿ ಸುರೇಶ್. ಸಚಿವ ಭೈರತಿ ಸುರೇಶ್ಗೆ ಇಡಿ ಕೊಟ್ಟಂತಹ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಮಾಹಿತಿಗಳೀಗ ಸಿಗ್ತಾ ಇದೆ. ಕಳೆದ ಶುಕ್ರವಾರವೇ ಸಚಿವ ಭೈರತಿ ಸುರೇಶ್ ಅವರು ಮನವಿ ಮಾಡಿದ್ದಾರೆ ಇಡಿಗೆ, ದಿನಾಂಕವನ್ನ ಪೋಸ್ಟ್ಪೋನ್ ಮಾಡಿ ಅಂತ. ಎಸ್ ಚೇತನ್, ನಾವು ಗಮನಿಸ್ತಾ ಇದೀವಿ, ಸುರೇಶ್ ಅವರು ದಿನಾಂಕವನ್ನ ಪೋಸ್ಟ್ಪೋನ್ ಮಾಡಿ ಅಂತ ಇಡಿಗೆ ಮನವಿ ಸಲ್ಲಿಸಿದ್ದಾರೆ ಅಂತ. ಏನ್ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ? ಅಂದ್ರೆ ವೀಣಾ, ಅಂದ್ರೆ ಇವತ್ತು ಏನ್ ವಿಚಾರಣೆಗೆ ಬನ್ನಿ ಅಂತ ಅಂದ್ಬಿಟ್ಟು ಭೈರತಿ ಸುರೇಶ್ಗೆ ಒಂದು ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು. ಅಂದ್ರೆ ಗುರುವಾರ ನೋಟಿಸ್ ಕೊಟ್ಟು ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಇದೀಗ ದಿನಾಂಕ ವಿಸ್ತಾರ ಮಾಡುವಂತೆ ಇವರು ಭೈರತಿ ಸುರೇಶ್ ಏನಿದ್ದಾರೆ ಮನವಿ ಮಾಡಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಯಾಕಂದ್ರೆ ಅವರ 6ನೇ ತಾರೀಕು 6ರಿಂದ 9ನೇ ತಾರೀಕು ತನಕ ಮಗನ ಮದುವೆ ಇದೆ. ಅವರ ಮಗನ ಮದುವೆಯಲ್ಲಿ ಅವ್ರು ಇರ್ತಾರೆ. ಹೀಗಾಗಿ ಶುಕ್ರವಾರ ಏನು ಸಮಯಾವಕಾಶ ಕೊಡಿ ಅಂತ ಅಂದ್ಬಿಟ್ಟು ಟೈಮ್ ಅನ್ನ ಕೇಳಿದ್ದಾರೆ. ಅಂದ್ರೆ ಗುರುವಾರ ಒಂದು ನೋಟಿಸ್ ಬರುತ್ತೆ, ಶುಕ್ರವಾರ ಒಂದಷ್ಟು ಸಮಯ ಬೇಕು ನಮ್ಗೆ, ಯಾಕಂದ್ರೆ ನಾವು ನಮ್ಮ ಮಗನ ಮದುವೆ ಬ್ಯುಸಿಲಿ ಇದೀವಿ, ಹೀಗಾಗಿ ಬರೋದಿಕ್ಕಾಗೋದಿಲ್ಲ, ಒಂದಷ್ಟು ಟೈಮ್ ಅನ್ನ ಕೊಡಿ ಅಂತ ಅಂದ್ಬಿಟ್ಟು ಕೇಳಿರುವಂತದ್ದು. ಅಂದ್ರೆ ಸದ್ಯಕ್ಕೆ ಇಡಿ ಇದಕ್ಕೆ ತಲೆ ಕೆಡಿಸ್ಕೊಳ್ಳದೆ 2ನೇ ನೋಟಿಸ್ ಕೊಡೋದಕ್ಕೂ ಕೂಡ ಇದೀಗ ಮುಂದಾಗಿದೆ. ಅಂದ್ರೆ ನನ್ನ ಮಗನ ಮದುವೆ ಇದೆ, ಇನ್ವೆಸ್ಟಿಗೇಷನ್ ಬರಕ್ಕಾಗಲ್ಲ, ನಿಮ್ಮ ನೋಟಿಸ್ಗೆ ಉತ್ತರ ಕೊಡೋದಕ್ಕಾಗಲ್ಲ, ಯಾಕಂದ್ರೆ ಸಾಕಷ್ಟು ಬಿಸಿ ಇರ್ತೀವಿ ಅಂತ ಇವರಿಂದ ರಿಪ್ಲೈ ಬಂದಿದೆ. ಆದ್ರೆ ಅದಕ್ಕೆ ತಲೆ ಕೊಡಿಸ್ಕೊಳ್ಳದೆ ಇಡಿ ಇದೀಗ 2ನೇ ನೋಟಿಸ್ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ವೀಣಾ. ಅಂದ್ರೆ ಒಂದು ವೇಳೆ ಇವತ್ತು ಸಂಜೆಯ ಒಳಗೆ ಏನಾದ್ರೂ ಇಡಿ ವಿಚಾರಣೆಗೆ ಸುರೇಶ್ ಅವ್ರು ಹಾಜರಾಗದೆ ಹೋದ್ರೆ ಸೊ 2ನೇ ನೋಟಿಸ್ ಬರುತ್ತೆ ಅವ್ರಿಗೆ. ಹೌದೌದು, ಯಾಕಂದ್ರೆ 2ನೇ ನೋಟಿಸ್ ಬರುವಂತಹ ಸಾಧ್ಯತೆಗಳಿದೆ. ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಬೇರೆ ಇರೋದ್ರಿಂದ ಅಲ್ಲಿ ಯಾವ ರೀತಿ ಒಂದು ಸ್ಟ್ಯಾಂಡ್ ಅನ್ನ ತಗೊಳ್ತಾರೆ ಅನ್ನೋದ್ರ ಮೇಲೆ ಇಡಿ ನೋಟಿಸ್ ಕೊಡ್ಬೇಕಾ, ಇನ್ನೊಂದು ನೋಟಿಸ್ ಅಥವಾ ಬೇಡವಾ ಅನ್ನೋದನ್ನ ಕಾದ್ ನೋಡುತ್ತೆ. ಯಾಕಂದ್ರೆ ಇಡಿಗೂ ಕೂಡ ಒಂದಷ್ಟು ಸೂಚನೆಯನ್ನ ಹೈಕೋರ್ಟ್ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಅಂದ್ರೆ ಈ ರೀತಿ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಆರ್ಡರ್ ಮಾಡುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಹೀಗಾಗಿ ಇವತ್ತು ಮಧ್ಯಾಹ್ನ ಹೈಕೋರ್ಟ್ ನಲ್ಲಿ ಯಾವ ರೀತಿ ವಿಚಾರಣೆ ಆಗುತ್ತೆ, ಏನಂತ ತೀರ್ಮಾನ ಬರುತ್ತೆ ಅನ್ನೋದನ್ನು ಕೂಡ ಇಡಿ ಅಧಿಕಾರಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಭೈರತಿ ಸುರೇಶ್ ಕೂಡ ವೇಟ್ ಮಾಡ್ತಿರುವಂತದ್ದು. ಒಂದು ಅವರ ಮಗನ ಮದುವೆ ಇದೆ ಅನ್ನೋದು, ಮತ್ತೆ ಇಡಿ ಕೊಟ್ಟಂತಹ ನೋಟಿಸ್ ಅನ್ನ ಪ್ರಶ್ನಿಸಿ ಒಂದು ಅರ್ಜಿಯನ್ನ ಹಾಕಿರೋದು. ಅಂದ್ರೆ ಏನಾಗುತ್ತೆ ಏನೋ ಅನ್ನೋ ಮುಂದೆ ಕುತೂಹಲದಿಂದ ಇಡಿ ಮತ್ತೆ ಭೈರತಿ ಸುರೇಶ್ ಇಬ್ರು ಕೂಡ ಇರುವಂತದ್ದು ವೀಣಾ. ಜೊತೆಗೆ ಈ ಇಡಿ ನೋಟಿಸ್ನ ಬಗ್ಗೆ ಇಬ್ಬರು ಅರ್ಜಿಯನ್ನು ಹಾಕಿರುವಂಥದ್ದು, ಅಂದ್ರೆ ಪ್ರತ್ಯೇಕವಾಗಿ ಅರ್ಜಿ ಹಾಕಿದಾರ? ಕೇವಲ ಭೈರತಿ ಸುರೇಶ್ ಅವ್ರಿಗೆ ಮಾತ್ರ ಇಡಿಯಿಂದ ನೋಟಿಸ್ ಬಂದಿದ್ದಲ್ಲ, ಸಿಎಂ ಪತ್ನಿ ಅವ್ರಿಗೂ ಕೂಡ ನೋಟಿಸ್ ಬಂದಿದೆ. ಸೊ ಅವರಿಬ್ರು ಕೂಡ ಪ್ರತ್ಯೇಕವಾಗಿಯೇ ಕೋರ್ಟ್ಗೆ ಅರ್ಜಿ ಹಾಕಿರೋದಾ ಚೇತನ್? ಹೌದೌದು, ಯಾಕಂದ್ರೆ ಸಿಎಂ ಪತ್ನಿ ಪ್ರತ್ಯೇಕವಾಗಿ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಯಾಕಂದ್ರೆ ಅದರಲ್ಲಿ ಸಿಎಂ ಪತ್ನಿ ಈ ಒಂದು ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿರ್ತಾರೆ. ಅಂದ್ರೆ ಸಿಎಂ ಪತ್ನಿ ಪಾರ್ವತಿ ಆಗಿರೋದ್ರಿಂದ ಅವ್ರಿಗೆ ಅಕ್ಯೂಸ್ಡ್ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಭೈರತಿ ಸುರೇಶ್ಗೆ ಒಂದು ಎವಿಡೆನ್ಸ್ ನೋಟಿಸ್ ಅನ್ನ ಕೊಟ್ಟಿರುವಂತ ಸಾಧ್ಯತೆಗಳು ತೀರಾ ಹೆಚ್ಚಿರುವಂತದ್ದು. ಯಾಕಂದ್ರೆ ಈ ಒಂದು FIR ನಲ್ಲಿ ಇವ್ರ ಹೆಸರಿಲ್ಲ, ಹೀಗಾಗಿ ಇವರನ್ನ ಸಾಕ್ಷಿಯ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಅದೇ ಸಹಜವಾಗಿ ಒಂದು ಪ್ರತ್ಯೇಕವಾಗಿ ಇಬ್ರು ಕೂಡ ಅರ್ಜಿಯನ್ನ ಹಾಕೊಂಡಿರ್ತಾರೆ. ಯಾಕಂದ್ರೆ ಅದರಲ್ಲಿ ಈ ಪ್ರಕರಣದಲ್ಲಿ ಸಿಎಂ ಪತ್ನಿ ಅಕ್ಯೂಸ್ಡ್ ಆಗಿದ್ರೆ ಇದರಲ್ಲಿ ಇವರ ಪಾತ್ರದ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿರುತ್ತೆ. ಇವ್ರನ್ನ ಎವಿಡೆನ್ಸ್ ಆಗಿ ಮಾಡ್ಕೊಂತಾರ ಏನೋ ಅನ್ನೋದನ್ನು ಕೂಡ ಕ್ಲಾರಿಟಿ ಇಲ್ಲ. ಹೀಗಾಗಿ ಪ್ರತ್ಯೇಕವಾಗಿ ಒಂದು ಅರ್ಜಿ ಸಲ್ಲಿಸಿರುವಂತಹ ಚಾನ್ಸಸ್ ಇಲ್ಲಿ ಅಧಿಕವಾಗಿರುವಂತದ್ದು ವೀಣಾ. ಎಸ್ ಎಸ್, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.